ಹಾಯ್ ಆಲ್, ಇವತ್ತು ಒಂದು ಬಯೋಟಿನ್ ಲಡ್ಡುನ ಪ್ರಿಪೇರ್ ಮಾಡೋಣ. ಹೈ ಪ್ರೋಟೀನ್ ಲಡ್ಡು. ಇದು ಹೇರ್ ಗ್ರೋತ್ಗಾಗಿರ್ಬೋದು, ವೆಯ್ಟ್ ಲಾಸ್ಗೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇದನ್ನು ಮಾಡೋಕ್ಕೆ ನಮಗೆ ಇಂಗ್ರೀಡಿಯೆಂಟ್ಸ್ ಬಂದು ಡೆಸಿಕೇಟೆಡ್ ಕೋಕೋನಟ್, ಅಂದರೆ ಕೊಬ್ಬರಿನ ತುರಿದು ಇಲ್ಲಿ ಡ್ರೈ ಮಾಡಿರ್ತಾರೆ. ಇದಾದಮೇಲೆ ನಮಗೆ ಫ್ಲ್ಯಾಕ್ಸ್ ಸೀಡ್ ಬೇಕು. ಅದಾದ ನಂತರ ನಮಗೆ ಬೇಕಾಗೋದು ಪಂಪ್ಕಿನ್ ಸೀಡ್. ಇದನ್ನು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, 2 ಪ್ಯಾಕೆಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಇದು ಸನ್ಫ್ಲವರ್ ಸೀಡ್, ಅಂದರೆ ಸೂರ್ಯಕಾಂತಿ ಬೀಜ. ಅದಾದ ನಂತರ ವಾಟರ್ ಮೆಲನ್ ಸೀಡ್ ಅಂತ ಹೇಳ್ತಾರೆ. ಅದಾದ ನಂತರ ನಮಗೆ ಬೇಕಾಗೋದು ಬಾದಾಮಿ. ಸೊ ಇದು ಅರೌಂಡ್ 250 ಗ್ರಾಮ್ಸ್ ಅಷ್ಟು ಇದೆ. ಅದಾದ ನಂತರ ನಮಗೆ ಬೇಕಾಗಿದ್ದು ಚಿಕ್ಕ ಚಿಕ್ಕ ಬೇಬಿ ಕ್ಯಾಶ್ಯೂ ಅಂತ ಹೇಳ್ತಾರೆ, ಕಟ್ ಮಾಡಿರ್ತಾರೆ. ಅದಾದಮೇಲೆ ಉರಿಗಡಲೆ, ಸೊ ನಾವು ಚಟ್ನಿಗೆಲ್ಲ ಬಳಸ್ತೀವಲ್ಲ ಅದು. ಅದಾದ ನಂತರ ಗ್ರೇಪ್ಸ್ ಬೇಕು, ಒಣ ದ್ರಾಕ್ಷಿ. ಅದಾದ ನಂತರ ವಾಲ್ನಟ್, ಇದು ಕಿಂಗ್ ಆಫ್ ನಟ್ಸ್ ಅಂತ ಹೇಳ್ತಾರೆ. ಅದಾದ ನಂತರ ಮಖಾನ್, ಲೋಟಸ್ ಸೀಡ್. ಡೇಟ್ಸ್ ಬೇಕು, ಇದು ಸ್ವೀಟ್ನರ್, ನ್ಯಾಚುರಲ್ ಸ್ವೀಟ್ನರ್ ಆಗಿ ವರ್ಕ್ ಆಗುತ್ತೆ. ಅದಾದ ನಂತರ ನಮಗೆ ಬೇಕಾಗಿರೋದು ತುಪ್ಪ. ಯಾವ ತುಪ್ಪ ಬೇಕಾದ್ರೆ ನೀವು ತಗೊಳ್ಬೋದು. ನಮಗೆ ಸ್ವೀಟಿಗೆ ಬೆಲ್ಲನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಮಕ್ಕಳೆಲ್ಲ ತಿಂತಾರೆ. ಸೊ ಸ್ವಲ್ಪ ಸ್ವೀಟ್ ಇರಬೇಕು. ಮತ್ತು ಶೇಂಗಾ ಬೀಜ, ಕಡಲೆಕಾಯಿ ಬೀಜ. ಸೊ ಇವಾಗ ನಾವು 1 by 1 ನೀಟಾಗಿ ರೋಸ್ಟ್ ಮಾಡಬೇಕು. ಮಖಾನಲ್ಲಿ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಒಂದು 10 ಮಿನಿಟ್ಸ್ ರೋಸ್ಟ್ ಆದಮೇಲೆ ಅದನ್ನು ಒಂದು ಕೈಯಲ್ಲಿ ಪ್ರೆಸ್ ಮಾಡಬೇಕು. ಅದು ಪಟ್ ಅಂತೇಳಿ ಒಡಿಯುತ್ತೆ. ಆ ಟೈಮಲ್ಲಿ ನಮಗೆ ಮಖಾನ್ ಕಂಪ್ಲೀಟಾಗಿ ಡ್ರೈ ಫ್ರೈ ಆಗಿದೆ ಅಂತೇಳಿ ಅರ್ಥ. ಸೊ ಇದರಲ್ಲಿ ನಾನು ಯಾವುದಕ್ಕೂ ಆಯಿಲ್ನ ಬಳಸ್ತಾ ಇಲ್ಲ, ಎಲ್ಲವನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಒಂದೇ ರೋಸ್ಟ್ ಆಗಿ ಆದಮೇಲೆ ಕೆಲವೊಂದನ್ನು ನಾವು ಸಪ್ರೇಟಾಗಿಡಬೇಕು, ಕೆಲವೊಂದು ಒಂದೇ ಪಾತ್ರೆಗೆ ಹಾಕಿ ಸೈಡಲ್ಲಿ ತೆಗೆದಿಟ್ಕೊಳ್ಬೋದು. ಸೊ ಇದು ಆಗಿದೆ, ನಾನೀಗ ಒಂದು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ, ಬಿಕಾಸ್ ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸಿಪ್ಪೆನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಆ ರೀಸನ್ಗೋಸ್ಕರ ನಾನು ಶೇಂಗಾ ಬೀಜನ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ನೀವು ಲೋ ಫ್ಲೇಮಲ್ಲಿ, ತುಂಬ ಕಾದೋಗಬಾರ್ದು. ಸೊ ಚೆನ್ನಾಗಿ ವೈಟ್ ಕಲರೇ ಇರಬೇಕು, ಆ ಸಿಪ್ಪೆ ಮಾತ್ರ ಡ್ರೈ ಫ್ರೈ ಆಗಬೇಕು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬಾಣಲಿಗೆ ಹಾಕಿ ತೆಗೆದಿಟ್ಕೊಂಬಿಡಿ, ಬಿಕಾಸ್ ಅದು ತಣ್ಣಗಾದ್ಮೇಲೆ ಆ ಸಿಪ್ಪೆ ತೆಗಿಬೇಕು. ಅದಕ್ಕೋಸ್ಕರ ನಾನು ಸೆಕೆಂಡ್ ಆಪ್ಷನ್ ಆಗಿ ಇದನ್ನ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಒಂದು ಸ್ವಲ್ಪ ಉರಿಗಡಲೆನ ಒಂದು ಬೆಚ್ಚಗೆ ಮಾಡ್ಕೊಳ್ಳಿ. ಇದನ್ನೇನು ಡ್ರೈ ರೋಸ್ಟ್ ಮಾಡಬೇಕು ಅಂತಿಲ್ಲ. ಸೊ ಪ್ಯಾಕೆಟಲ್ಲಿ ಇರುತ್ತೆ. ಸೊ ನೀಟಾಗಿ ಜಸ್ಟ್ ಒಂದು ಫ್ರೈ ಕೊಟ್ಟರೆ ಅದು ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಅದಾದ ನಂತರ ಡ್ರೈ ರೋಸ್ಟ್ ಮಾಡಬೇಕಾಗಿರೋ ಇನ್ನೊಂದು ಐಟಮ್ ಬಾದಾಮಿ. ಸೊ ನಾನು ಹೇಳುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನಮಗೇನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದು ಸರಿಯಾಗುತ್ತೆ. ಸೊ ಇದು ತುಂಬ ನಮ್ಮ ಬಾಡಿಗೆ ಇರುವಂಥದ್ದು. ಇದಾದ ನಂತರ ನಾನು ಪಂಪ್ಕಿನ್ ಸೀಡ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ಇದು ಕೂಡ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಅದಾದ ನಂತರ ಪಂಪ್ಕಿನ್ ಸೀಡ್ನ, ಸೊ ಎಲ್ಲ ಸೀಡ್ ನಿಮಗೆ ಅದೇ ಅಂತಲ್ಲ, ನಿಮಗೆ ಯಾವುದು ಇಷ್ಟ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಕೋಲ್ಡ್ ಬಾಡಿ ಇದ್ದು ಅಂಥವರು ನಾವು ಕ್ಯಾಶ್ಯೂನ ಜಾಸ್ತಿ ಬಳಸ್ಬೋದು, ವಾಲ್ನಟ್ ಜಾಸ್ತಿ ಬಳಸ್ಬೋದು. ಇದು ನಾನು ಹಾಕ್ತಾ ಇರೋದು ಇವಾಗ ಸನ್ಫ್ಲವರ್ ಸೀಡ್. ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಅದಾದ ನಂತರ ನಾನು ಇದನ್ನು ಫ್ರೈ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಬಿಡಿ. ಅದಾದ ನಂತರ ನಾನು ನೆಕ್ಸ್ಟ್ ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ಎಳ್ಳು. ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಲ್ಲ ಪದಾರ್ಥನ ಸ್ಟೆಪ್ ಬೈ ಸ್ಟೆಪ್, ನೀವು ಪ್ರತಿಯೊಂದನ್ನು ನಾನು ಕಂಪ್ಲೀಟ್ ವಿಡಿಯೋ ತೋರಿಸಿದ್ದು ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನು ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ. ಬಟ್ ಮಿನಿಮಮ್ 10 ಮಿನಿಟ್ಸ್ ನೀವು ಫ್ರೈ ಮಾಡಬೇಕು. ಇದು ವಾಲ್ನಟ್ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನನ್ನ ಮಗಳು ಓವರ್ ಹೀಟ್ ಇರೋದ್ರಿಂದ ಬಾಡಿ, ಸೊ ಅವಳು ಸ್ವಿಮ್ಮು ಮಾಡ್ತಾಳೆ, ಸ್ಟಿಲ್ ಅವಳ ಬಾಡಿ ಹೀಟ್ ಇರುತ್ತೆ. ಅದಕ್ಕೋಸ್ಕರ ನಾನು ವಾಲ್ನಟ್ನೆಲ್ಲ ಕಮ್ಮಿ ಹಾಕಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಫ್ಲ್ಯಾಕ್ಸ್ ಸೀಡ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಬಿಕಾಸ್ ಇದು ನಮ್ಮದು ಒಮೆಗಾ 3 ಜಾಸ್ತಿ ಇರುತ್ತೆ. ನಮ್ಮ ಹೇರಿಗಾಗಿರ್ಬೋದು, ಹಾರ್ಮೋನಲ್ ಬ್ಯಾಲೆನ್ಸ್ಗಾಗಿರ್ಬೋದು, ವೆಯ್ಟ್ ಲಾಸಲ್ಲಿ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನ ನಾನು ಸ್ವಲ್ಪ ಸಪ್ರೇಟ್ ಹಾಕ್ತಾಯಿದ್ದೀನಿ, ಬಿಕಾಸ್ ತುಂಬ ಚಿಕ್ಕದಿರುತ್ತೆ, ತುಂಬ ಬಿಸಿಯಾಗಿರುತ್ತೆ. ಸೊ ಬೇರೆ ಸೀಡ್ ಜೊತೆ ಮಿಕ್ಸ್ ಆಗಬಾರ್ದು ಅಂತ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ಬೇಬಿ ಕ್ಯಾಶ್ಯೂನ ಕೂಡ ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಸೈಡಲ್ಲಿ ಇಟ್ಟು, ನಾನು ಕೆಲವೊಂದು ಐಟಮ್ನ ಉಡಿ ಮಾಡಲ್ಲ, ಅಂದರೆ ಬಿಳಿ ಎಳ್ಳನ್ನು ನಾನು ಪೌಡರ್ ಮಾಡಲ್ಲ. ಮತ್ತು ಡೆಸಿಕೇಟೆಡ್ ಕೊಕೊನಟ್, ಅಂದರೆ ಕೊಬ್ಬರಿ ತುರಿ ಇರುತ್ತೆ ನೋಡಿ, ಅದನ್ನು ನಾನು ಮಿಕ್ಸಿ ಮಾಡಲ್ಲ. ಸೊ ಆ 2 ಐಟಮ್ನ ನಾವು ಸಪ್ರೇಟಾಗಿ ಇಟ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಶೇಂಗಾ ಬೀಜ ಕೂಡ ಸಿಪ್ಪೆ ತೆಗಿಬೇಕು ಅಂತ ಸಪ್ರೇಟಾಗಿ ಇಟ್ಕೊಂಡೆ. ಸೊ ಈ ಥರ ನೀವು
ಅದರ ನೀಡ್ಸಿಗೆ ತಕ್ಕಂತೆ ನೀವು ಒಂದೊಂದು ಕಡೆ ಮಾಡಬೇಕು. ಸೊ ಇದು ಆಲ್ರೆಡಿ ಪೌಡರ್ ಫಾರ್ಮಲ್ಲಿ ಇದೆ ಕೊಬ್ಬರಿ ತುರಿ. ಸೊ ಇದನ್ನು ಪುನಃ ನಾನು ಪೌಡರ್ ಮಾಡಿದರೆ ಫುಲ್ ನೈಸ್ ಪೌಡರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಮತ್ತು ಎಳ್ಳು ಹಾಗೆ ಸಿಗಲಿ ಅಂತೇಳಿ ನಾನು ಅದೆರಡನ್ನು ನಾನು ಮಿಕ್ಸಿ ಮಾಡ್ತಾಯಿಲ್ಲ. ಬಾಕಿ ಎಲ್ಲ ವಸ್ತುವನ್ನು ಕೂಡ ನಾನು ಮಿಕ್ಸಿ ಮಾಡ್ತೇನೆ. ಇದೆಲ್ಲನೂ ಡ್ರೈ ರೋಸ್ಟ್ ಆದಮೇಲೆ ನಾನು ತುಪ್ಪ ಹಾಕಿ ನಿಮ್ಗೆ ಹೇಳೋದು ಮರ್ತೋದೆ, ಇದು ಗೋಂದ್ ಅಂತ ಅಂದರೆ ಆಲ್ಮಂಡ್ ಮರದು ಆಲ್ಮಂಡ್ ಗಮ್ಸ್ ಅಂತಲೂ ಹೇಳ್ತಾರೆ. ಸೊ ಇದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದು 2 ಪ್ಯಾಕೆಟ್ ಅಷ್ಟು ತಗೊಳ್ಳಿ. ನಿಯರ್ಲಿ ಒಂದು 15 to 20 ರೂಪೀಸ್ ಇರುತ್ತೆ. ಅದನ್ನು ಈ ಥರ ತುಪ್ಪದಲ್ಲಿ ಹಾಕುವಾಗ ಅದು ಒಂಥರ ಒಳ್ಳೆ ಈ ಕಲ್ಸಕ್ಕರೆ ಬಂದಂಗೆ ಸ್ವಲ್ಪ ದಪ್ಪಾಗಿ ಕಲ್ದರ ಬರುತ್ತೆ. ಅದನ್ನು ಒಂದು ಕಡೆ ನೀವು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಒಂದು ಕಡೆ ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು. ಇದು ಒಂದು ಸ್ವಲ್ಪ ಕಲ್ ಥರ ಇರುತ್ತೆ. ಸೊ ಇದಾದ ನಂತರ ಅದೇ ತುಪ್ಪಕ್ಕೆ ನಾನು ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆದ ನಂತರ ಇದನ್ನು ಕೂಡ ನಾವು ಸಪ್ರೇಟಾಗಿ ತೆಗೆದಿಡಬೇಕು. ಬಿಕಾಸ್ ಇದು ಡೇಟ್ಸ್ ಎಲ್ಲ ನಾವು ಮಿಕ್ಸಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನನಗೆ ಒಂದು ಸ್ವಲ್ಪ ತುಪ್ಪ ಬೇಕು ಅಂತ ಅನ್ನಿಸ್ತು. ಅದು ಫುಲ್ ಫ್ರೈ ಆಗ್ತಾ ಇದ್ದಿಲ್ಲ, ನಾನು ಒಂದು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಅದು ಫ್ರೈ ಆದರೆ ಗ್ರೇಪ್ಸ್ ಒಂಥರ ಸ್ವೀಟ್ ಜಾಸ್ತಿನೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ತೆಗೆದು ಒಂದು ಸೈಡ್ ತೆಗೆದಿಡ್ತಾ ಇದ್ದೀನಿ. ಸೊ ಇವಾಗ ಅದೇ ತುಪ್ಪದ ಪಾತ್ರೆಗೆ ನಾವು ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೇಕು. ನೀವು ನಿಯರ್ಲಿ 3 ಅಚ್ಚು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನಾನು ಪೌಡರ್ ಆಗಿರೋದ್ರಿಂದ ಇದಿಷ್ಟು ತೊಗೊಂಡಿದ್ದೀನಿ, 1 ಕಪ್ ಅಷ್ಟು. ಬಿಕಾಸ್ ನಾವೆಲ್ಲ ಪೌಡರ್ ಫಾರ್ಮಲ್ಲಿ ಮಾಡೋದ್ರಿಂದ ಅದು ತುಂಬ ಕ್ವಾಂಟಿಟಿ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಪಾಕ ತೆಗಿಯೋಕ್ಕೆ ಬಿಟ್ಬಿಡಿ. ಇದು ಪಾಕ ಬರೋ ಸಂದರ್ಭದಲ್ಲಿ ಇದನ್ನ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ನಮಗೆ ಬೇಕಾದ ಐಟಮ್ಗಳನ್ನೆಲ್ಲನೂ ನಾವು ತಣ್ಣಗಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲವನ್ನು ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ. 1 by 1 ಇವಾಗ ನಾನು ತೆಗೆದು ಮಿಕ್ಸಿ ಮಾಡ್ಕೊಳ್ತೀನಿ. ನಾನು ಫಸ್ಟ್ ಮಿಕ್ಸಿ ಮಾಡುವಂಥ ಪದಾರ್ಥ ಬಂದು ಗೋಂದ್ ಫ್ರೈ ಮಾಡಿ ಇಟ್ಟಿದ್ದೆಲ್ಲ ಅದು, ಮತ್ತು ಒಂದು ಸ್ವಲ್ಪ ಕ್ಯಾಶ್ಯೂನ ಮಿಕ್ಸಿ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಇದಾದ ನಂತರ 1 by 1 ನಾವು ತಣ್ಣಗಾಗಿರುವಂಥ ಡ್ರೈ ಫ್ರೂಟ್ಸ್ನ ಒಂದು ದೊಡ್ಡ ಪಾತ್ರೆ ತಗೊಂಡು ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇರಬೇಕು. ಸೊ ಪ್ರತಿಯೊಂದನ್ನು ನಾನು ಮಿಕ್ಸಿ ಮಾಡೋದನ್ನ ತೋರಿಸ್ತಾ ಇದ್ದರೆ ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ. ನಾನು ಇಷ್ಟೇ ಮಾಡಿರೋದು. 1 by 1 ನೀವು ತೆಗೆದು ಮಿಕ್ಸಿ ಮಾಡಿ ಹಾಕ್ಕೊಂಬಿಡಿ. ಅಂದರೆ ಕ್ವಾಂಟಿಟಿ ಜಾಸ್ತಿ ಇರೋದನ್ನ ಬೇಕಾ ಅಂತೇಳಿದರೆ ನೀವು ಸಿಂಗಲ್ ಆಗಿ ಮಾಡ್ಕೊಳ್ಬೋದು. ಕ್ವಾಂಟಿಟಿ ಜಾಸ್ತಿ ಇಲ್ಲ ಅಂತೇಳಿದರೆ ಅದನ್ನು ನೀವು ಸಪ್ರೇಟಾಗಿ ಇಟ್ಕೊಳ್ಬೋದು. ಇದರಲ್ಲಿರುವ ಪ್ರತಿ ಒಂದೊಂದು ಸೀಡ್ ಕೂಡ ನಮ್ಮ ಬಾಡಿಗೆ ತುಂಬ ಹೆಲ್ತಿಯಾಗಿರುತ್ತೆ. ಪ್ರತಿದಿನ ಒಂದು ಸೀಡ್ ಕೊಡಿ ಮಕ್ಕಳಿಗೆ ತಿಂತೀನಿ ಅಂದರೆ ಖಂಡಿತವಾಗ್ಲೂ ಅವ್ರು ತಿನ್ನೋದಿಲ್ಲ. ಅದನ್ನೇ ನೀವು ಬಾರ್ ರೀತಿ ತಪ್ಪಿದ್ರೆ ಒಂದು ಲಡ್ಡು ಫಾರ್ಮಲ್ಲಿ ಕೊಟ್ಟರೆ ಒಂದೇ ಒಂದು ಲಡ್ಡು ಸಾಕು. ಇದರಲ್ಲಿ 16 ಐಟಮ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವೇ ತಿನ್ಕೊಳ್ಳಿ, ಎಷ್ಟು ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದರಲ್ಲಿ ಇರುತ್ತೆ. ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೀವೇ ಥಿಂಕ್ ಮಾಡಿ. ಸೊ ದಿನ ನೀವು ಸೀಡ್ ಕೊಡೋದ್ರಿಂದ ಅವರು ಆಪ್ಷನ್ ಮಾಡ್ತಾರೆ, ಇದು ಬೇಡ ಅಮ್ಮ ಅದು ಬೇಡ ಅಮ್ಮ ಅಂತ. ಬಟ್ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಕೊಡುವಾಗ ಅವರಿಗೆ ಅದರಲ್ಲಿ ಆಪ್ಷನ್ನೇ ಇರಲ್ಲ, ಅದು ಬೇಡ ಇದು ಬೇಡ ಅಂತ. ಬಟ್ ಸ್ವಲ್ಪ ಸ್ವೀಟ್ ಆಗಿದ್ದರೆ ಖಂಡಿತ ಎಲ್ಲ ಮಕ್ಕಳು ತಿಂತಾರೆ. ಸೊ ಈ ಥರ ನೀವು ಕೊಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿರ್ತಾರೆ. 1 ಗ್ಲಾಸ್ ಸ್ಕೂಲಿಂದ ಬಂದ ತಕ್ಷಣ ಮಿಲ್ಕ್ ಜೊತೆ ಈ ಥರ ಒಂದು ಬಯೋಟಿನ್ ಲಡ್ಡು ತಿನ್ನೋದ್ರಿಂದ ಅವರ ಕಣ್ಣಿಗೆ ತುಂಬ ಒಳ್ಳೆಯದು, ಅವರ ಹೇರ್ ಗ್ರೋತ್ಗೆ ಒಳ್ಳೆಯದು. ಸೊ ಈ ರೀತಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಜೊತೆಗೆ ನಾವು ಕೂಡ ವಿಮೆನ್ಗಳಿಗೆ ಸೊ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾ ಇರ್ತೀವಿ, ಕಂಟಿನ್ಯೂ ಆಗಿ ಓದ್ಕೊಳ್ತಾ ಇರ್ತೀವಿ, ಕಂಟಿನ್ಯೂಟಿ ಆಗಿ ಫ್ಯಾಮಿಲಿನ ನೋಡ್ಕೊಳ್ತಾ ಇರ್ತೀವಿ. ಇಂಥ ಟೈಮಲ್ಲಿ ನಮಗೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ದಿನ ಒಂದು ಲಡ್ಡು ತಗೊಳ್ಳಿ, ದಯವಿಟ್ಟು ನಿಮ್ಮ ಹೆಲ್ತನ್ನ ನೀವೇ ಕೇರ್ ಮಾಡಿ. ಸೊ ಇವಾಗ 1 by 1 ಇದೇ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ಹಾಕಬೇಕು. ಕೊನೆಗೆ ನಾನು ಆ್ಯಡ್ ಮಾಡ್ತಿರೋದು ನೋಡಿ ಎಳ್ಳು ಮತ್ತು ಡೆಸಿಕೇಟೆಡ್ ಕೋಕೋನಟ್. ಅದನ್ನು ನಾನು ಮಿಕ್ಸಿ ಮಾಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾವು ರೆಡಿ ಮಾಡ್ಕೊಳ್ಳುವಾಗ ಒಂದು ಕಡೆ ನಮಗೆ ಪಾಕ ಏನು ರೆಡಿ ಆಗ್ತಾ ಇದೆ ಅದು ಒಂದು ಸ್ವಲ್ಪ ಬೆಚ್ಚಗೇ ಇರಬೇಕು. ಸೊ ಅದನ್ನು ಸ್ಲೋ ಡೌನ್ ಮಾಡಿ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲವನ್ನು ನಾನು ಹಾಕಿದ್ದೀನಿ. ಸೊ ಇದನ್ನು ಒಂದು ನೀಟಾಗಿ ಒಂದು ಮಿಕ್ಸ್ ಕೊಡಲೇಬೇಕು. ಬಿಕಾಸ್ ಕೆಲವೊಂದು ಆಚೆ ಈಚೆ ಮಿಸ್ ಆಗಿರುತ್ತೆ, ನಮಗೆ ಒಂದೇ ಕಡೆ ಎಲ್ಲ ಐಟಮ್ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕೈಯಲ್ಲೇ ನಾನು ಆಲ್ರೆಡಿ ಡೇಟ್ಸ್ ಎಲ್ಲ ಹಾಕಿರೋದನ್ನ ಅದನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಬಿಡಿ ಕೈಯಲ್ಲಿ. ಇದಾದ ನಂತರ
ನಿಮಗೆ ಒಂದು ಅಂದಾಜಾಗುತ್ತೆ ಒಂದು ಎಷ್ಟು ನಮಗೆ ಪಾಕ ಬೇಕು ಅಂತಿದೆ. ಎಲ್ಲವನ್ನೂ ಒಂದೇ ಸತಿ ಸುರಿಯೋದಲ್ಲ, ಚೆನ್ನಾಗಿ ಪಾಕ ಹಾಕಕ್ಕೆ ಬಿಟ್ಟಿದ್ದೀನಿ. ಇವಾಗ ಒಂದೆಳೆ ಪಾಕ ಬಂದರೆ ಸಾಕು, ಬಿಕಾಸ್ ತುಂಬ ಏನು ಅಂಟು ಪಾಕ ತೆಗಿಬೇಕು ಅಂತಿಲ್ಲ. ಇದನ್ನು ಬಿಸಿ ಇರುವಾಗನೇ ಈ ದೊಡ್ಡದಾದ ಪಾತ್ರೆಗೆ ನೀವು ಹಾಕ್ಕೊಂಡ್ಬಿಡ್ಬೇಕು. ನಾನು ಆ ಪ್ಲೇಸ್ನ ಕ್ಲೀನ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಬಿಸಿ ಇರುತ್ತೆ. ನೀವು ಒಂದು ಮರದ ಸೌಟು ತಪ್ಪಿದರೆ ಆ ಥರ ಅದರಲ್ಲಿ ಒಂದು ಮಿಕ್ಸ್ ಕೊಡಬೇಕು. ಸೊ ಇವಾಗ ಪಾಕವನ್ನು ತೆಗೆದು ನಾನು ಡೈರೆಕ್ಟಾಗಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ನಾವು ಹಾಕೋದ್ರಿಂದ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ಅದರಲ್ಲೆಲ್ಲನೂ ಪೌಡರ್ ಫಾರ್ಮ್ ಇರೋದ್ರಿಂದ ಬೇಗ ಸಕ್ಕಾಗುತ್ತೆ. ಸೊ ನಾನು ಈ ಥರ ಹಾಕಿ ಒಂದು 5 ನಿಮಿಷ ಹಿಂಗೆ ಬಿಟ್ಬಿಟ್ಟು ನಾವು ಮರದ್ದು ಸೌಟು ತಗೊಂಡು ನಾನು ಜಸ್ಟ್ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇವಾಗ ಏನಾಗುತ್ತೆ, ಅದು ಬಿಸಿ ಜಾಸ್ತಿ ಇರಲ್ಲ, ನಮಗೆ ಅದು ಈಸಿಯಾಗಿ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಈಸಿ ಆಗುತ್ತೆ ಈ ಥರ ನಾವು ಮಾಡೋದ್ರಿಂದ. ಅದಾದ ನಂತರ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಕು ಅನ್ನೋದು ನಮಗೆ ಐಡಿಯಾ ಬಂದುಬಿಡುತ್ತೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಮಗೆ ಒಂದು ಸ್ವಲ್ಪ ತುಪ್ಪ ಒಂದು ಸೈಡಿಗೆ ತುಪ್ಪ ಬಾಟ್ಲನ್ನ ತೆಗೆದಿಟ್ಕೊಳ್ಳಿ. ಅದನ್ನು 2 ಕೈಗೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಚಿಕ್ಕ ಲಡ್ಡು ಫಾರ್ಮಲ್ಲಿ ಮಾಡಿ. ನನಗೆ ನಿಯರ್ಲಿ 1.5 kg ಇದು ಉಂಡೆ ರೆಡಿ ಆಯಿತು. ಅಂದರೆ ಈ ಐಟಮ್ಸ್ಗಳು ಎಲ್ಲ ಸೇರುವಾಗ 1.5 kg ಆಯಿತು. ಅದರಲ್ಲಿ ನನಗೆ ಸಿಕ್ಕಿರುವ ಉಂಡೆ ಬಂದು ಒಂದು 90 ಉಂಡೆಗಳಷ್ಟು ಆಗಿದೆ. ನೀವೇ ನೋಡ್ತಾ ಇರ್ಬೋದು, ನಾನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯನ್ನು. ಅದಾದ ನಂತರ ಚಿಕ್ಕ ನಿಮಗೆ ಯಾವ ಸೈಜ್ ಅನುಸಾರ ಆ ಸೈಜ್ಗೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ತುಂಬ ಬಿಸಿ ಇರುತ್ತೆ, ಸೊ ಟೆನ್ಷನ್ ಆಗಬೇಡಿ. ಅದು ಮತ್ತೆ ಮಾಡ್ತಾ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಬಿಸಿ ಅನ್ನೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಚಿಕ್ಕದಾಗಿ ನಾನು ಒಂದು ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆ ಸೈಜಲ್ಲೇ ಕಂಟಿನ್ಯೂ ಎಂಡ್ ಗಂಟೆನೂ ನಾನು ಮಾಡ್ತೀನಿ. ಸೊ ನನಗೆ ಬಂದು 90 ಲಡ್ಡು ಆಗಿದೆ. ಮೋರೋವರ್ ಇದು ನನಗೆ 1.5 ತಿಂಗಳು ಖಂಡಿತ ಬರುತ್ತೆ. ಒಂದು ಚೂರು ಹಾಳಾಗಲ್ಲ. ನಿಮ್ಗೇನಾದರೂ 90 ಲಡ್ಡು ಹೊರಗಡೆ ಇಡಬೇಕಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಹೊರಗಡೆ ಇಡ್ತೀನಿ. ಬಟ್ ನಮ್ಮಲ್ಲಿ ದಿನ ಕನ್ಸ್ಯೂಮ್ ಜಾಸ್ತಿನೇ ಮಾಡ್ತಾರೆ, ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಇಡ್ತೀನಿ. ನೀವೇನಾದರೂ ಯೂಸ್ ಮಾಡಬೇಕಂದ್ರೆ ಒಂದು 40 ಲಡ್ಸು ಹೊರಗಡೆ ಇಟ್ಕೊಳ್ಳಿ ಮನೆಯಲ್ಲಿ. ಇನ್ನು ಬಾಕಿ ಇರೋದನ್ನ ಫ್ರಿಜ್ಜಲ್ಲಿ ಒಂದು ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ಲಡ್ಡು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನನ್ನ ಮಗಳು ತುಂಬ ಖುಷಿಯಿಂದ ತಿಂತಾಳೆ, ನನ್ನ ಮಗನೂ ತುಂಬ ಖುಷಿಯಿಂದ ತಿಂತಾನೆ, ನಾನು ಕೂಡ ತಿಂತೀನಿ. ಸೊ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಲಡ್ಡು ಅಂದರೆ ನೆಕ್ಸ್ಟ್ ಲೆವೆಲ್. ಯಾವ ಬೇಕರಿಗಿಂತ ಏನೂ ಕಮ್ಮಿ ಇಲ್ಲ ನಾವು. ಸೊ ಅಷ್ಟು ಚೆನ್ನಾಗಿ ಆಗಿದೆ. ಸೊ ಇದನ್ನು ನೀವು ತಣ್ಣಗಾದ್ಮೇಲೆ ಒಂದು ಈ ಥರ ಸ್ಟೀಲ್ ಕಂಟೈನರ್ಗೆ ತೆಗೆದಿಟ್ಟು ನೀವು ಸರ್ವ್ ಮಾಡ್ಬೋದು. ದಿನ ಒಂದು ಲಡ್ಡುನ ಹೇಗಾದರೂ ಮಕ್ಕಳಿಗೆ ತಿನ್ನಿಸಿ, ನಿಮ್ಮ ಮಕ್ಕಳನ್ನ ಕೂಡ ಹೆಲ್ದಿಯಾಗಿಟ್ಟಿರಿ. ಇನ್ನು ಯಾವುದಾದ್ರೂ ಸ್ಪೋರ್ಟ್ಸಲ್ಲಿದ್ದರೆ ಅವ್ರಿಗೆ ಇದು ಬೇಕು. ಯಾರಾದರೂ ಸ್ಕೂಲಲ್ಲಿ ಖಂಡಿತವಾಗ್ಲೂ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಸೊ ಅಂಥ ಮಕ್ಕಳಿಗೆ ಇಂಟೆಲಿಜೆನ್ಸಿನ ಇನ್ಕ್ರೀಸ್ ಮಾಡೋಕ್ಕೂ ಕೂಡ ಈ ನಟ್ಸ್ಗಳು ಬೇಕಾಗುತ್ತೆ. ಸೊ ಈ ರೀತಿ ನನ್ನ ದಿನನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.